ಸೊ ಎಲ್ಲ ಬೈ ಫ್ಯಾಮಿಲಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪಜ್ಜು. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್, ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ನಾನು ಲಾಗ್ ಮಾಡ್ತಿರೋದು ಏನು ಎಲ್ಲಿ ಅಂತಂದರೆ, ಇವತ್ತು ನಾನು ಲಾಗ್ ಮಾಡ್ತಿರೋದು ಹೊಸ ಕ್ಲಾಸಲ್ಲಿ. ಸೊ ಇವತ್ತು ನನ್ನ ಹೊಸ ಕ್ಲಾಸಲ್ಲಿ ಇವತ್ತು ವರ್ಕ್ ನಡೀತಿದೆ. ಸೊ ಇವತ್ತು ಡೈಲಿ ಆಗಲ್ವಾ, ಅದಕ್ಕೆ ಬೆಳಗ್ಗೆನೇ ಇಲ್ಲಿ ಕ್ಲಾಸಿಗೆ ಬಂದು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೋಡಿ ವರ್ಕ್ ನಡೀತಿದೆ. ಹಾಯ್ ಮಾಡಿ, ಹಾಯ್ ಹಾಯ್ ಹಾಯ್. ಅವರು ತುಂಬ ವರ್ಕರ್, ಅವ್ರಿಗೆ ಕಿವಿ ಕೇಳಿಸಲ್ಲ, ವರ್ಕ್ ಮಾಡೋದು ಸಕ್ಕದಾಗಿ ಮಾಡ್ತಾರೆ. ಸೊ ಇವಾಗ ಇಲ್ಲಿ ಚೇತೋಣ ಬಂದಿದ್ದಾರೆ. ಅವರೇ ತುಂಬ ನಂಗೆ ಹೆಲ್ಪ್ ಮಾಡ್ತಾರೆ ಕ್ಲಾಸಿಗೆಲ್ಲ ಕಲಿಸಿ. ಸೊ ಈಗ ವರ್ಕ್ ನಡೀತಿದೆ. ಇವತ್ತು ಡೈಲಿ ಆಗಲ್ವಾ, ಇವತ್ತು ಏನೇನು ಮಾಡ್ತೀನಿ ಏನೋ ಪ್ರತಿಯೊಂದು ಎಲ್ಲನೂ ತೋರಿಸ್ತೀನಿ ಇನ್ಮೇಲೆ. ಸೊ ಗೈಸ್, ಇವತ್ತು ವರ್ಕ್ ಇದೆ ಹೊಸ ಕ್ಲಾಸು. ಲೊಕೇಶನ್ ಬಂದು ಸೊ ಇಲ್ಲೇ ಮೈಸೂರು ರೋಡು ನಿಯರು. ಸೊ ಗೈಸ್ ನೋಡಿ, ನನ್ನ ನ್ಯೂ ಕ್ಲಾಸ್ ಇನ್ನೂ ಬರೀ ಇದು ಮಾತ್ರ ನಪ್ಪ ವುಡ್ ವರ್ಕ್ ನಡೀತಿದೆ. ಸೊ ಇನ್ನು ಪೇಂಟು, ಮಿರರ್ ಫಿಟ್ಟು ಎಲ್ಲ ಇವತ್ತಿರೋ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನೈಟೆಲ್ಲ ಕೆಲಸ ಮಾಡಿದ್ವಿ, ಬಟ್ ಲೇಟ್ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ನೋಡಿ, ನಮ್ಮದು ಜಿಮ್ನಾಸ್ಟಿಕ್ ಪ್ರಾಪರ್ಟಿ ಎಲ್ಲ ಇಲ್ಲಿದೆ. ಇದು ಕ್ಲಾಸಸ್ ನಂದು, ಇನ್ನು ವರ್ಕ್ ತುಂಬ ನಡೀತಿದೆ. ಸೊ ಗಾಯ್ಸ್, ಇದೇ ಮಿರರ್ ಎಲ್ಲ ತಂದಿದ್ದೀವಿ, ಚಡ್ಡಿ ಹಾಕಿದ್ದೀನಿ ಕ್ಲಾಸಿನ. ಸೊ ಗೈಸ್, ಇದು ನನ್ನ ಕ್ಲಾಸು. ಸೊ ಇವತ್ತೇನೇನು ನಡೆಯುತ್ತೆ ಪ್ರತಿಯೊಂದು ನಾನು ತೋರಿಸ್ತೀನಿ. ಚಿತ್ರಣ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. ತುಂಬ ಹೆಲ್ಪ್ ಮಾಡಿದ್ರು ನಮ್ದು ಇವತ್ತು ಕ್ಲಾಸ್ ಓಪನಿಂಗ್ ಆಗಲಿ ಮತ್ತೊಂದಾಗಲಿ ಅವರೇ ತುಂಬ ಕಾರಣ. ಸೊ ಗೈಸ್, ಅವ್ರಿಗೆ ರೆಡಿಲಿ ಅವ್ರಿಗೆ ಸ್ವಲ್ಪ ನಾನು ಹೆಲ್ಪ್ ಮಾಡಬೇಕು. ಯಾಕಂದರೆ ಅವ್ರು ಏಮಂತ ಕಾಲೇಜ್ ಹೋಗ್ಬಿಟ್ಟ, ಮಿಕ್ಕ ಹುಡುಗರೆಲ್ಲ ಕಾಲೇಜ್ ಹೋಗ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕು. ನೋಡಿ ಸೆಟ್ ಮಾಡ್ಕೊತಿದ್ದಾರೆ, ಇವಾಗ ಸೆಟ್ ಮಾಡ್ಕೊತಿದ್ದಾರೆ. ನಿಮಗೆ ಪ್ರತಿಯೊಂದು ಏನೇನು ನಡೆಯುತ್ತೆ ಪ್ರತಿಯೊಂದು ತೋರಿಸ್ತೀನಿ, ಓಕೆನಾ? ಲವ್ ಯು, ವೆಯ್ಟ್. ಸೊ ಗೈಸ್, ಇವಾಗ ಚೇತೋಣ ಬಂದಿದ್ದಾರೆ. ಪಡ ಮುಗೀತಲ್ಲ, ಫೋನಲ್ಲಿ ಮಾತಾಡಿ. ಹಾಂ, ಸೊ ಗೈಸ್, ಅದು ಚೇತೋಟಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ಸ್ವಲ್ಪ ಕೆಲಸ ಇದೆ ಒಳ್ಳೆ ಅಂತ, ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಓಕೆ, ಅವರು ಮಾಡ್ತಿರ್ತಾರೆ. ರೋಹಿತ್ ಬ್ರೋ ಕೇಳಿಸಲ್ಲ, ಅವ್ರಿಗೆ ಹೇಳಿದ್ನಲ್ಲ ಸ್ವಲ್ಪ ಕಿವಿ, ಅದು ಸೂಪರಾಗಿ ಮಾಡ್ತಾರೆ ಅಂತ. ಸೊ ಅದಕ್ಕೋಸ್ಕರ ಈಗ ಹೋಗ್ತೀವಿ ಚೇತೋಣಂತೆ. ಸೊ ಅಲ್ಲಿ ಹೊರಡಿ ಈಗ ಅಲ್ಲಿ ಹೋಗ್ತೀವಿ. ಈಗ ಎಲ್ಲಿಗೆ ಹೋಗ್ತೀವಿ, ಏನು ಹೋಗ್ತೀವಿ ಪ್ರತಿಯೊಂದು ತೋರಿಸ್ತೀನಿ, ಓಕೆ? ಸೊ ಗಾಯ್ಸ್, ಇವಾಗ ಇದೊಂದು ಮೀಟಿಂಗ್ ಇತ್ತು. ಮೀಟಿಂಗ್ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ. ಸೊ ನನ್ನ ವೈಫೋನ್ ಅವ್ರಿಗೆ ಗೊತ್ತಲ್ಲ, ಸೇಮ್ ಮಾಮೂಲಿ ಅದು ಚಾರ್ಜರ್ಗಳನ್ನ ಬಿಟ್ಟು ಚಾರ್ಜರ್ ಪ್ರಾಬ್ಲಮ್ ಇರಲೇಬೇಕು. ಸೊ ಅದಕ್ಕೆ ಈಗ ಚಾರ್ಜರ್ ತರೋಕ್ಕೆ ಮನೆಗೆ ಹೋಗ್ತೀವಿ. ಚಾರ್ಜರ್ ಕೇಬಲ್ ಕಲಿಸಿದೆ, ಚಾರ್ಜರ್ ಕಮ್ಮಿ ಐತೆ, ಲಾಗ್ ಬೇರೆ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಚಾರ್ಜರ್ ತಗೊಂಡು ಫೋನ್ಪೇ ಎಲ್ಲ ಇದರಲ್ಲೇ ಐತೆ, ಲಾಗಲ್ಲಿ ಇದರಲ್ಲೇ ಮಾಡಬೇಕು. ಸೊ ಅದಕ್ಕೇ ಇವಾಗ ಓಡ್ತಾ ಇದ್ದೀವಿ. ಒಂದು ಮೀಟಿಂಗ್ ಇತ್ತು, ಮೀಟಿಂಗ್ ಮುಗೀತು. ಅಂದರೆ ಏನೋ ಸ್ವಲ್ಪ ಪ್ಲ್ಯಾನ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಹೊರಟಿದ್ದೀವಿ. ಅದು ಮನೆಗೆ ಹೋಗ್ಬಿಟ್ಟು ಚಾರ್ಜರ್ ತೊಗೊಬಂದ್ಬಿಟ್ಟು ಸಿಗ್ತೀನಿ ಗೈಸ್. ಸೊ ಗೈಸ್, ಇವಾಗ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಫ್ರೆಂಡ್ ಇದ್ದಾಳೆ, ಚಿತ್ರ ಅಂತ ಹೇಳಿದ್ನಲ್ಲ ಆಗಲೇ, ಹೇಳಿದಲ್ಲ ಆ ಚಿತ್ರ ಅಂತ ಈಗ ಹೇಳ್ತೀನಿ ನೋಡಿ. ಅವ್ರ ಫ್ರೆಂಡ್ ಇದ್ದಾಳೆ, ಅವಳು ಫೋನ್ ಮಾಡಿದ್ದು ಎದ್ದಿದೆ ಮಚ್ಚ ಸಿಕ್ಕಿಲ್ಲ ಹಂಗೆ ಅಂತ. ಒಂದು 4 ಇಯರ್ಸ್ ಆಯಿತು. ಅವ್ಳು PUಲಿ ಸಮಥಿಂಗ್ ಅವಾಗ ಫ್ರೆಂಡು, ಗುಡ್ ಫ್ರೆಂಡ್, ಫಸ್ಟ್ ಹುಡುಗಿಯಾಗಿ ಫ್ರೆಂಡ್ ಆಗಿತ್ತು. ಅವಳ ಸಿಸ್ಟರ್ ಫ್ರೆಂಡ್ ಎಲ್ಲಾದ್ರೂ ಅವಳಿಗೆ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಳೆ ಅಂತ, ಕಾಲೇಜ್ ಹೋಗ್ಬೇಕಾಗಿತ್ತು. ಸೊ ಅವಳನ್ನ ಮೀಟ್ ಮಾಡೋಕ್ಕೆ ಅಂತ ಹೋಗೋಣ. ಅಲ್ಲಿ ಮೀಟ್ ಮಾಡ್ಕೊಂಡ್ರೆ 5 ಮಿನಿಟ್ಸ್ ಮಾತಾಡ್ಬಿಟ್ಟು ಹಾಗೆ ಹೋಗ್ತೀವಿ ಅಷ್ಟೇ. ಸೊ ಅಲ್ಲಿ ಮುಗಿಸ್ಕೊಂಡು ಹೋಗೋಣ ಗೈಸ್. ಇನ್ನೇನೇನು 5 ಮಿನಿಟ್ಸಲ್ಲಿ ಅಲ್ಲೇ ಇರ್ತೀವಿ ಬಸ್ ಸ್ಟ್ಯಾಂಡಲ್ಲಿ. ನಿಯರ್ 5 ಮಿನಿಟ್ಸ್ ಹೋದ್ಮೇಲೆ ಸಿಗ್ತೀವಿ. ತಿಳಿಸ್ಕೊಳ್ತು ಗೈಸ್, ಅಲ್ಲೇ ಇರ್ಬೋದು ನೋಡೋಣ. ಸೊ ಗೈಸ್, ಇದು ನಮ್ಮ ಚನ್ನರಾಯಪಟ್ಟಣ ಬಸ್ ಸ್ಟ್ಯಾಂಡ್. ಸೊ ಇಲ್ಲೆಲ್ಲ ಆ ಕಡೆ ಬೇಬಿ ಆ ಕಡೆ ಇರ್ಬೋದು ಅವಳು, ನಮಗೂ ಗೊತ್ತಿಲ್ಲ. ಸೊ ಗೈಸ್, ಅವಳಿಗೆ ಎಲ್ಲಿ ಇರಲ್ಲ, ಕಾಲ್ ಮಾಡಿಬಿಟ್ಟು ನಿಮ್ಗೆ ಸಿಗ್ತೀನಿ, ಓಕೆನಾ? ಸೊ ಗೈಸ್, ಒಳವಾಗಿ ನನ್ನ ಬಸ್ ಸ್ಟ್ಯಾಂಡ್ ಚಡ್ಡಿ ಹಾಕ್ಸ್ಕೊಂಡು ಕರ್ಸ್ಕೊತಾಳೆ. ಇನ್ನು ಅವಳು ಸವಾಸ ನಮಗೆ ಅವಳು ನಿಂತಿದ್ದಾಳೆ. ಅದಕ್ಕೋಸ್ಕರ ಹಾಂ, ಒಳ್ಳೆ ಹೀರೋಯಿನ್. ಏನು ಮಚ್ಚ, ಚೆನ್ನಾಗಿ ಕಾಣ್ತಿದೆ ಮಚ್ಚ. ಸೊ ಗೈಸ್, ಎಷ್ಟು ಆಫ್ಟರ್ ಲಾಂಗ್ ಟೈಮ್ ಸಿಗ್ತಾ ಇರೋದು. ನೋಡ್ದ ಏನು ಮಚ್ಚ, ಇವತ್ತು ಹುಡುಗಿ ಥರ ಕಾಣ್ತಿದ್ಯಾ? ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ, ಇವಳು ಹುಡುಗಿನೇ ಅಲ್ಲ, ಹುಡುಗ ಅನ್ಕೊಂಡಿದ್ದೆ ಇವಳನ್ನ. ಇವತ್ತು ಹುಡುಗಿ ಥರ ಕಾಣ್ತಾವಳೆ. ಸಮಾಚಾರ ಆಫ್ಟರ್ ಲಾಂಗ್ ಟೈಮ್. ಎಷ್ಟು ದಿನ ಆಯ್ತು ಮಚ್ಚ? ಹಾಂ, ಸುಮಾರು ದಿನ ಆಯ್ತಾ? ಗೈಸ್, ಸುಮಾರು ದಿನ ಅಂದರೆ ಸುಮಾರು ದಿನ ಆಯಿತು. ಸಾಕ್ಬಿಡು ಅಂತಾಳೆ. ತಿನ್ನಿ ಮಾಡ್ದ ಕ್ಯಾಮ್ರಾ ಆಫ್ ಮಾಡ್ಬೇಕಂತ ಹೇಳ್ಬೇಕಂತೆ ಕೇಳ್ಬಿಟ್ಟು ಗೈಸ್ 24 ಗಂಟೆ ಬಿಸಿ ಇರ್ತಾಳೆ. ಫೋನು ವೆಯ್ಟಿಂಗ್, ಯಾವಾಗ ಫೋನ್ ಮಾಡಿದ್ರು 24 ಗಂಟೆ ವೆಯ್ಟಿಂಗು. ಕೇಳಿದ್ರೆ ಲವ್ ಮಾಡ್ತಿಲ್ಲ ಅಂತ ಹೇಳಿ ನಮ್ಮ ಮಚ್ಚಿ. ಅದು ಯಾವ ನೋಡ್ರಿ ವೆಯ್ಟಿಂಗ್, ಈಗಲೇ ವೆಯ್ಟಿಂಗ್ ನಡಿಬೇಕಾದ್ರೆ ತೋರಿಸಿ ನಿಮಗೆ. ಹುಡುಗಿ ವರ್ಷವಾದ್ಲು ಗೈಸ್. ಇವಾಗ ನಾನು ಇವಾಗ ಹುಡುಗಿದೇ ಮಾತಾಡ್ತಿಲ್ಲ. ಅವಳು ಟಾರ್ಚರ್ ಇದ್ದಾಳೆ ಗೈಸ್. ಇದನ್ನು ನೀಟಾಗಿ ವಿಡಿಯೋ ಮಾಡೋಲ್ಲ, ಪೋಸ್ಟ್ ಎಡಿಟ್ ಮಾಡಿಲ್ಲ ಅಂತಂದರೆ ಸರಿ ಆಯಿತು.
ಗೈಸ್ ಮತ್ತೆ ಇವಳು ಅವಾಗಿಂದ ನಂಗೆ ಇರಿಟೇಷನ್ ಅಂದರೆ ಎನ್ ಸಿ ಸಿ ಅಂತಾಳೆ. ನಮಗೆ ಟೈಮೇ ಕೊಡ್ತಿದ್ದಿಲ್ಲ. ಇವಾಗಲೂ ಕೂಡ ಒನ್ಸ್ ಎ ಕೆರೆಟ್ ಆಲ್ವೇಸ್ ಎ ಕೆರೆಟ್ ಅದೇನೋ ಹೇಳೋದು ನಂಗೆ ಅರ್ಥ ಆಗಿಲ್ಲ ನನಗೆ. ಸೊ ಗೈಸ್ ಅದೇನೋ ಎನ್ ಸಿ ಸಿ ಹೋಗ್ತಾಳಂತೆ. ಹೋಗ್ಲಿ ಮಚ್ಚ, ಟೈಮ್ ಆಯ್ತು, ನನಗೂ ಸ್ವಲ್ಪ ಕೆಲಸ ಇದೆ. ಓಕೆ ನಮ್ಮ ಮಚ್ಚ ಮೀಟ್ ಮಾಡೋದು ಸಿಗೋಣ. ಓಕೆನಾ, ಬಾಯ್. ಸೊ ಗೈಸ್ ಈಗ ಹೊಡ್ತೀವಿ. ಸೊ ಗೈಸ್ ಈಗ ನೆಲ್ಲ ಮಾತಾಡಿಸಿ ಬಿಟ್ಟಿದ್ದಾಯಿತು. ಈಗ ಹೊಡ್ತಾ ಇದ್ದೀವಿ. ಈಗ ಹೋಗಿ ಟಿಫನ್ ಮಾಡಬೇಕು, ಚಾರ್ಜರ್ ತೊಗೋಬೇಕು, ತುಂಬ ಕೆಲಸ ಇದೆ ಇವತ್ತು. ಮತ್ತು ಸೊ ಹೊರಟ್ಬಿಟ್ಟು ಈಗ ಫಸ್ಟು ಈಗ ಮನೆಗೆ ಹೋಗ್ಬಿಟ್ಟು ನಾವು ಚಾರ್ಜರ್ ತೊಗೊಬೇಕು. ಚಾರ್ಜರ್ ತೊಗೊಂಡು ನೋಡಿ ಇಲ್ಲಿ ಬಿಡ್ತಾರೆ. ಓಕೆ ಗೈಸ್, ಅಪ್ಪ ಚಾರ್ಜರ್ ತಗೊಂಡಿತ್ತಾಯಿತು. ಚಾರ್ಜರ್ ತಗೊಂಡು ಹೊರಡೋದು ಗೈಸ್, ಹೊರಡೋಣ. ಸೊ ಗೈಸ್ ಫೈನಲಿ ಚಾರ್ಜ್ ತಗೊಂಡಿದ್ದಾಯಿತು. ಇವಾಗ ಹೊರಡ್ತಿದ್ದೀವಿ. ಹೊರಡ್ಬಿಟ್ಟು ಅಲ್ಲಿ ಕ್ಲಾಸ್ಗೆ ಹೋಗೋರ ತಿಂಡಿ ಮಾಡೋಣ ಯೋಚನೆ ಮಾಡ್ತೀವಿ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ತಿಂಡಿ ಮಾಡ್ತೀನಿ, ತಿಂಡಿ ತೋರಿಸ್ತೀನಿ. ಇಲ್ಲ ಕ್ಲಾಸ್ಗೆ ತೋರಿಸ್ತೀನಿ. ಅದು ಸೊ ಗೈಸ್ ಫಸ್ಟ್ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಟಿಫನ್ ಮಾಡೋಕ್ಕೆ ನೋಡ್ತೀವಿ. ಬಸ್ ನಮ್ಮ ಅಯೋಧ್ಯ ಇಷ್ಟಿನ ಕಮ್ಮಿ ನಾನು ಇಲ್ಲಿ ಅಯೋಧ್ಯ ತೋರ್ತೀವಿ. ಬಾಯ್ ಬಾಯ್, ನಮಸ್ತೆ. ಇಲ್ಲಿ ನಮ್ಮ ಮಾಸ್ಟರ್ ನೋಡಿ ಹೆಂಗೆ ಹೆಸರು ಕೂತೋಸಿ. ಹಾಂ ಏನ ಸೊ ಗೈಸ್ ಟಿಫನ್ ಮಾಡಿಬಿಟ್ಟು ಮಸಾಲೆ ಬಾರ್ದಲ್ಲ ಟಿಫನ್ ರೆಡಿ ಬಂದಿದೆ. ಸೊ ತಿನ್ಬಿಟ್ಟು ಚಾಕ್ಲೇಟ್ ಕಮ್ಮಿಗೆ ತಿನ್ಬಿಟ್ಟು ಸೊ ಗೈಸ್ ಟೇಫಲ್ಲಿ ಮಾಡ್ಕೊಂಡು ಬಿಲ್ ಪೇ ಮಾಡಿ ಸೊ ಗಾಯ್ಸ್ ಟಿಫನ್ ಮಾಡಿ ಚಾರ್ಜ್ ತೊಗೊಂಡು ಎಲ್ಲ ಕೆಲಸ ಮುಗಿತು. ಇವಾಗ ನನಗೆ ಎಲ್ಲೂ ಹೊರಗಡೆ ಕೆಲಸ ಇಲ್ಲ. ಕ್ಲಾಸಲ್ಲೇ ಅದು ಡೋರ್ ಫಿಟ್ ಮಾಡಬೇಕು. ಡೋರ್ ಫಿಟ್ ಮಾಡಾದ್ಮೇಲೆ ಅವ್ರು ಹೋಗ್ತಾರೆ. ಈವ್ನಿಂಗ್ ಮತ್ತೆ ಸಿಗೋದು. ಸೊ ಗೈಸ್ ಇಲ್ಲಿ ಚಾರ್ಜ್ ಬೇರೆ ಎಲ್ಲ ಕ್ಲಾಸ್ ತೊಗೊಂಡು ಕ್ಲಾಸ್ ಓಕೆನಾ ಗೈಸ್. ಸೊ ಗೈಸ್ ಅಲ್ಲಿಗೆ ಬಂದಾಯಿತು. ಬ್ರೋ ಫುಲ್ ವರ್ಕ್ ಮಾಡ್ತಿದ್ದಾರೆ. ಸೊ ಇವಾಗ ನಾನು ಹೇಳಿದ್ನಲ್ಲ ಚಾರ್ಜರು ಕಮ್ಮಿ ಇದೆ. ಚಾರ್ಜರ್ ಹಾಕ್ಬಿಟ್ಟು ನೆಕ್ಸ್ಟ್ ಏನು ಅಪ್ಡೇಟ್ ಮಾಡ್ತೀನಿ ನೋಡಿ. ರೆಡಿ ಆಗಿದೆ ಅಲ್ಲೇ ಫ್ರೇಮು ಆ ಡೋರ್ದು. ಸೊ ಇದೆಲ್ಲ ಮುಗಿಸ್ತಾರೆ ಅವರು. ನಾನು ಸ್ವಲ್ಪ ಚಾರ್ಜ್ ಹಾಕೋದು ನಿಮ್ಗೆ ಸಿಗ್ತೀನಿ ಓಕೆನಾ. ಸೊ ಗಾಯ್ಸ್ ಆಲ್ಮೋಸ್ಟ್ ಅಲ್ಲಿಗ 60% ಇದು 90% ವರ್ಕ್ ಮುಗ್ದಿದೆ. ಸೊ ಈಗ ಯಾರೂ ಇಲ್ಲ, ಏಮಂತೆಲ್ಲ ವರ್ಕಿಗೆ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ 60% ವರ್ಕ್ ಮುಗ್ದಿದೆ ಫೈನಲ್ಲು. ಫೈನಲ್ ಇದು ಸ್ವಲ್ಪ ಇದು ಮುಗೀತು. ಇದೊಂದು ಡೋರ್ ಹಾಕ್ಬಿಟ್ರೆ ಇಲ್ಲಿ ಡೋರ್ ಕೆಲಸನೂ ಮುಗೀತಿದ್ರದ್ದು. ಸೊ ಗೈಸ್ ಓಕೆ, ಒಬ್ಬರೇ ಇರೋದು, ಹೆಲ್ಪ್ ಮಾಡಬೇಕು ಅವ್ರಿಗೆ. ಹೆಲ್ಪ್ ಮಾಡಿ ಸೊ ಗೈಸ್ ಕೇಸೋಡ ಬಂದಿದ್ದಾರೆ. ಮತ್ತು ಫ್ರೆಶಪ್ ಆಗಿಬಿಟ್ಟು ನಮಗೆ ಕಲ್ಬಿಟ್ಟು ತಂದಿದ್ದಾರೆ. ಬಿಡಿದ್ದಾರೆ ಫುಲ್ ಫ್ರೆಶಪ್ ಆಗಿ ಬಂದಿರೋದು ಈಗ ಸೇತೋಣ. ಸೊ ಗೈಸ್ ಇವಾಗ ನಾವು ಇದು ಮುಗೀತು. ಈಗ ನೆಕ್ಸ್ಟ್ ಮಿರರ್ ವರ್ಕ್ ಇದೆ. ಸೊ ಮಿರರ್ಗೆ 2 ಇದೆ, ಇನ್ನೊಂದು ಬ್ಯಾಲೆನ್ಸ್ ಇದೆ. ಸೊ 10 ಹೋಗ್ತಿದ್ದೀವಿ ಚಿತ್ರೋಣ. ನಾವು ಚಿತ್ರೋಣ ಹೊಟ್ಟಿದ್ದೀವಿ. ಈಗ ಅಲ್ಲಿ ಹೋಗಿ ಅಲ್ಲಿ ಅಂಗಡಿಲಿ ನಿಮಗೆ ಎಷ್ಟು ತೊಗೋತೀವಿ ತೊಗೊಂಡಾದ್ಮೇಲೆ ಏನೋ ತೊಗೊಂಡಿವಿ ಅಂತ ತೋರಿಸ್ತೀವಿ. ಇಲ್ಲಿ ಗ್ಲಾಸ್ನ ತೊಗೊಳಕ್ಕೆ ಬಂದಿದ್ದೀವಿ. ಸೊ ಗ್ಲಾಸ್ ತೊಗೊಂಡು ನೋಡಿಬಿಟ್ಟು ಮಿರರ್ ಸೊ ಗೈಸ್ ಮಿರರ್ ಸಿಕ್ಬಿಟ್ಟು ತೊಗೊಂಡ್ಮೇಲೆ ತೋರಿಸ್ತೀವಿ. ಸೊ ಗೈಸ್ ಇಲ್ಲಿ ನಮಗೆ ವರ್ತ್ ಅನ್ನಿಸ್ತಿಲ್ಲ. ಅಂದರೆ ನಾವು ವರ್ತ್ ಅನ್ನೋದಕ್ಕಿಂತ ನಾವು ಇಲ್ಲಿ 6mm ನಾವು ಕೇಳಿ 4mm 6mm ಇತ್ತು. ಸೊ ಅದಕ್ಕೋಸ್ಕರ ಈಗ 4mm ಕೇಳೋಕ್ಕೆ ಅಂತ ಹೋಗ್ತಾಯಿದ್ದೀವಿ ನೋಡೋಣ ಬೇರೆ ಅಂಗಡಿಗೆ. ಸೊ ಇಲ್ಲಿ ಈ ಅಂಗಡಿಯಲ್ಲಿ ತೊಗೊಂಡಿದ್ದಾಯಿತು. ಈಗ ತೊಗೊಂಡು ಇವಾಗ ಇದು ಪ್ಯಾಕ್ ಮಾಡ್ಕೊಂಡು ಅಮೌಂಟ್ ಪೇ ಮಾಡೈತೆ. ಪ್ಯಾಕ್ ಮಾಡಿ ಅವರೇ ತೊಗೊಂಬರ್ತಾರೆ, ನಾವೇ ತೊಗೊಳೋಂಗಿಲ್ಲ. ಸೊ ಇದನ್ನೆಲ್ಲ ಪೇ ಮಾಡೈತಿ ಹೋಗ್ಬಿಟ್ಟು ಇವಾಗ ಫೈನಲಿ ಊಟನ ಇಲ್ಲಿ ಟ್ಯಾಬ್ಲಿ ಬೈತೆ ತಗೋತಿದ್ದೀವಿ. ಬೈ ದಯ ಮಾಡಿ. ಹಾಯ್ 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 ಬೈ, ದಯ ಮಾಡಿ ಬೈ. ಈಗೆಲ್ಲ ಸೊ ಗೈಸ್ ಇಲ್ಲಿ ತೊಗೊಂಡು ಊಟ ಮಾಡಿಸಿ ಸಿಕ್ಕಿಲ್ಲ. ಸೊ ಗೈಸ್ ಇವಾಗ ತೊಗೊಂಡಿದ್ದಾಯಿತು. ಈಗ ಕ್ಲಾಸ್ ಹೋಗ್ಬಿಟ್ಟು ಕ್ಲಾಸಲ್ಲಿ ಸಿಗ್ತೀವಿ.
ಸೊ ಫೈನಲಿ ಇವಾಗ ಬಂದಾಯಿತು. ಈಗ ಬಂದು ಊಟ ಎಲ್ಲ ಮಾಡಿಬಿಟ್ಟು ರೈಸ್ ವಡೆ ಎಲ್ಲ ಊಟ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಓಕೆ ಗಾಯ್ಸ್, ಊಟ ಮಾಡಿ ಸಿಗ್ತೀವಿ. ಓಕೆ ಬಾಯ್. ಈಗ ಊಟ ಮಾಡ್ತಿದ್ದೀವಿ. ರೋಹಿಣ ಬರ್ತಿದ್ದಾರೆ. ನಾವು ಊಟ ಮಾಡಿಬಿಟ್ಟು ಪೂರ್ತಿ ಹೊಟ್ಟೆ ತುಂಬ ನೆಮ್ಮದಿ ಊಟ. ನೆನ್ನೆ ಒಂದು ಊಟ ಮಾಡಿಲ್ಲ, ಬರೀ ಟೆನ್ಷನ್ ಅದು ಇದು. ಯಾಕಂದ್ರೆ ಸಂಡೇ ಅಲ್ವಾ, ಐಟಮ್ಸ್ ಸಿಕ್ಕಿಲ್ಲ. ಸೊ ಈಗ ಊಟ ಮಾಡಿಬಿಟ್ಟು ನಿಮ್ಗೆ ಪೀಸೆ ಊಟ ಮಾಡಿ ಸಿಗ್ತೀವಿ. ಓಕೆನಾ? ಓಕೆ ಬಾಯ್ ಗಾಯ್ಸ್. ಹೊಟ್ಟೆ ಊಟ ಮಾಡ್ತೀನಿ. ಬಾಯ್. ಸೊ ಗಾಯ್ಸ್ ಫೈನಲಿ ಊಟ ಎಲ್ಲ ಆಯಿತು ನಂದು. ಇನ್ನೂ ಊಟ ಮಾಡ್ತಾಯಿದ್ದಾರೆ. ಊಟ ಮಾಡಲಿ. ನಂದು ಊಟ ಆಗಿದೆ. ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ನಾನೇನು ಕೆಲಸನೇ ಮಾಡೋಣ, ಅವ್ರು ಮಾಡ್ತಾರೆ. ಅವ್ರು ಸೆಲೆಕ್ಟ್ ಮಾಡ್ತೀನಿ. ಓಕೆ ಗಾಯ್ಸ್, ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಓಕೆ ಬ್ರಷ್ ಮಾಡಿ. ಮಿರರ್ ಥರ ಕೇಳಿದ್ದೆ, ಮಿರರ್ ತೊಗೊಂಡ್ಬರ್ತಾರೆ. ಯಾಕಂದರೆ ಅದು ಫುಲ್ ಸ್ಲೋ ಅಲ್ವಾ, ಅದಕ್ಕೆ ನಾನು ಬರ್ತಾರೆ. ಓಕೆ, ಅದು ಬಂದಮೇಲೆ ಸ್ವಲ್ಪ ಇಳಿಸ್ಕೊಳ್ಳೋ ಕೆಲಸ ಇದೆ. ಇಳಿಸ್ಕೊಂಡು ಆದಮೇಲೆ ತೋರಿಸ್ತೀನಿ. ಮಿರರ್ ಬಂದ ತಕ್ಷಣ ತೋರಿಸ್ತೀನಿ. ಈಗ ಮಿರರ್ ಬಂತು. ಈ ಮಿರರ್ ಇಳಿಸ್ಕೊಂಡ್ಬಿಟ್ಟು ದಯವಿಡಿಲ್ಲ. ಸೊ ಗೈಸ್, ಇದೊಂದು 22 ವ್ಯಾಟ್ಸ್ ಇತ್ತು. ಸೊ ಅದನ್ನು ಇವಾಗ 36 or 50 ವ್ಯಾಟ್ಸ್ ತಗೋಬೇಕು. ಸೊ ಅದ್ರ ಥರ ಕೆಲಸಕ್ಕೆ ಹೋಗ್ತಿದ್ದೀವಿ. ಅದೊಂದೇ ಮತ್ತೆ ಸಿಗ್ತೀನಿ. ಬರೀ ತರೋದು ಬಿಡೋದೇ ಆಗ್ತಿದೆ ಆಗಲ್ಲಿ. ಗೈಸ್, ಸೊ ಗೈಸ್ ಫೈನಲಿ ಇಂಪ್ರೂವ್ಮೆಂಟ್ ತಗೋದಿದ್ದಾಯಿತು. ಈ ಥರ ಓಡ್ತಿದ್ದೀವಿ. ಬಟ್ ಒಂದು ಕ್ಲಾಸ್ಗೆ ಹೋಗ್ಬಿಟ್ಟು ಅಲ್ಲೇ ಲಾಕ್. ಸೊ ಗಾಯ್ಸ್, ಈ ವರ್ಕ್ ಮುಗ್ದಿದೆ. ಈಗ ಪೂರ್ತಿ ಇದ್ರ ಡೋರ್ ವರ್ಕ್ ಪೂರ್ತಿ ಮುಗ್ದಿದೆ. ಇದು ಪೇಂಟಿಂಗು ಒಳ್ಳೆ ಹುಡುಗರು ಪೂರ್ತಿ ಮುಗ್ದಿದೆ. ನೆಕ್ಸ್ಟ್ ಈಗ ಮಿರರ್ ಕೈ ಹಾಕ್ತಿದ್ದಾರೆ ನೋಡಿ, ಮುಗಿದಿದೆ. ಇವಾಗ ನೆಕ್ಸ್ಟ್ ನಮ್ಮ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದಾಳೆ. ಈಗ ಹಾಯ್ ಮಾಡಿ. ಹಾಯ್. ಹಂಗೆ ಹೀರೋ ಇಲ್ಲಿ ನೋಡಿ, ನಮ್ಮ ಹೀರೋ ಫುಲ್ ಅವ್ರ ಕಾಲ್ ಹಿಡ್ಕೊಂಡ್ಬಿಟ್ಟಿತ್ತು ಇವಾಗ ಎದ್ದವ್ರವರು. ಸೊ ಗೈಸ್, ಇವಾಗ ಮಿರರ್ ವರ್ಕು. ಸರ್ ನಾನು ಬಿಸಿ ಆಗಲೇಬೇಕು, ಯಾಕಂದರೆ ನಾನು ಚಿತ್ರಣ ಇಬ್ಬರೇ ಇರೋದು. ಸೊ ಬಾಯ್ ಗಾಯ್ಸ್, ಎಲ್ಲ ಮುಗ್ದ ಸಿಗ್ತೀವಿ. ಸೊ ಗಾಯ್ಸ್, ಅದು ಒಂದು ಹೊಡೆದೋಗ್ಬಾರ್ದು ಅನ್ಕೊಂಡಿದ್ವಿ. ಒಂದು ನೋಡಿ, ಇಲ್ಲಿ ನೋಡಿ, ಒಂದು ಹೊಡೆದೋಗ್ಬಿಡ್ತು. ಏನು ಮಾಡೋಕ್ಕಲ್ಲ, ಈಗ ಹಂಗೆ ಅಡ್ಜಸ್ಟ್ ಮಾಡಬೇಕು. ಎರಡು ಹೆಂಗೆ ಮಿರರ್ ಫಿಟ್ ಆಯಿತು. ಯಾರು ಟಯರ್ಡ್ ಆಗಿದೆ ಫುಲ್ಲು. 2 ಮಿರರ್ ಫಿಕ್ಸ್ ಆಗಿದೆ. ಅದೊಂದು ಫಿಕ್ಸ್ ಹೊಡೆದೋಯ್ತು. ಏನು ಮಾಡೋಕ್ಕಲ್ಲ, ಫಿಕ್ಸ್ ಮಾಡ್ತಿದ್ದೀನಿ ಈಗ. ಸೊ ಗಾಯ್ಸ್, ಫುಲ್ ಓವರಾಲ್ 80%. ಸೊ ಗೈಸ್, ಅಂದರೆ ಇವಾಗ ಮಿರರ್ ವರ್ಕೆಲ್ಲ ಪೂರ್ತಿ ಮುಗಿದೈತೆ. ಚೇತನ ಫುಲ್ಲು ಟಯರ್ಡ್ ಆಗೈತೆ. ಸ್ಮೈಲ್ಗೆ ಬೇರೆ ಬಟ್ ಫುಲ್ ಸಕ್ಕದಾಗಿ ಕಾಣ್ತೈತೆ. ಸಿಕ್ಕಾಬಿಟ್ಟೆ ಫುಲ್. ಸೊ ಗೈಸ್, ಫೈನಲಿ ಮಿರರ್ ವರ್ಕಿಲ್ಲ, ಅದು ಸ್ವಲ್ಪ ಹೊಡೆದೇ ಬೇಜಾರಾಯಿತು. ಫೈನಲಿ ಎಲ್ಲ ಪೂರ್ತಿ ಅಂದರೆ ಮಿರರ್ ಫುಲ್ ಫಿಟ್ ಆಯಿತು. ಮತ್ತು ಅದು ಅಲ್ಲಿ ನೋಡಿ, ಹಿಂದೆ ಕಾಣಿಸ್ತಿದೆ ಗೊತ್ತಾ ನಿಮಗೆ, ಅಲ್ಲಿ ಅದು ವುಡ್ ವರ್ಕ್, ಅದು ಕೆಲಸ ಮುಗ್ದಿದೆ. ಸೊ ಎಲ್ಲ ಮುಗಿದ, ಪೇಂಟಿಂಗು ಲೈಟಿಂಗ್ಸ್ ಎಲ್ಲ ಆಯಿತು. ಕ್ಲೀನ್ ಮಾಡಾದ್ಮೇಲೆ ನ್ಯೂಸಲ್ಲಿ ತೋರಿಸ್ತೀನಿ. ಓಕೆನಾ? ಮತ್ತೀಗಂತ ನಮ್ಮ ಬ್ರೋ ಜೊತೆ ಬ್ರೋ ಹಾಯ್. ಹಂಗೆ ನಮ್ಮ ಬ್ರೋ ಸೂಪರ್ ವರ್ಕ್ ಮಾಡಿದ್ದಾರೆ ಮಾತ್ರ. ಒಂಥರ ಲೈಕ್ ಪರ್ಸನ್. ಅಲ್ಲಿ ನೋಡಿ ನಮ್ಮ ಬೈ ಹೆಂಗೆ ಹೇಳ್ತಾರೆ. ಸೊ ಗೈಸ್, ಇವಾಗ ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ. ಅಲ್ಲೇ ನಮಗೆ ನ್ಯೂ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಹಾಯ್ ಮಾಡಿ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ನಿತಿಕ್. ನಿಮ್ಮದು? ಓಕೆ, ಕ್ಲಾಸಿಗೆ ಬರ್ತೀರಾ ಇನ್ಮೇಲೆ? ಸೊ ಗೈಸ್, ಅವರು ಕ್ಲಾಸಿಗೆ ಫುಲ್ ಜಾಯ್ನ್ ಆಗ್ತಿದ್ದಾರೆ. ಇಷ್ಟು ನಾಳೆ ನಾಡಿಂದ ಫುಲ್ ಚೆನ್ನಾಗಿ ಮಾಡ್ತೀರಾ? ಓಕೆ. ನಮ್ಮ ಬ್ಲಾಗಲ್ಲಿ ಅವರು ಇನ್ಮೇಲೆ ಇರ್ತಾರೆ. ಓಕೆ, ಲೆಟ್ಸ್ ಗೋ ಗೈಸ್. ಫುಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡೋದು ಸಿಗ್ತೀನಿ. ಸೊ ಗೈಸ್, ಇವತ್ತಿನ ಯಾರು ಬಂದ ನೋಡಿ, ತುಷಿಕಾ ಹೊಸ ಕ್ಲಾಸಿಗೆ ಬಂದಿದ್ದು. ಏನು ಅನಿಸ್ತೈತೆ? ಅವತ್ತು ಮಾಸ್ಟರ್ ಅವತ್ತು ಬಂದಿದ್ನಲ್ಲ. ಅಯ್ಯೋ ಮಾಸ್ಟರ್ ಸರಿ, ಕ್ಲಾಸ್ ಕ್ಲೀನ್. ಸೊ ಗಾಯ್ಸ್, ಫೈನಲಿ ಫುಲ್ಲು ಎಲ್ಲ ನೋಡಿ, ಫುಲ್ ಕ್ಲಾಸ್ ಫುಲ್ ಶೈನಿ ಹೊಡಿತಿದೆ. ಕ್ಲಾಸ್ ಫುಲ್ ಕ್ಲೀನ್ ಮಾಡಾಯಿತು. ಅಪ್ಪ, ಇನ್ನು ತುಂಬ ಕೆಲಸ ಇದೆ. ಮುಗಿಸ್ಬಿಟ್ಟು ಫುಲ್ ಆಮೇಲೆ ಏನು ಮಾಡಿಬಿಡ್ತೀನಿ. ಸೊ ಗಾಯ್ಸ್, ಎಲ್ಲ ಕೆಲಸ ಮುಗ್ದು ಇವಾಗ ಇಬ್ಬರು ಬಂದವರು ವ್ಯಕ್ತಿಗಳು ನೋಡಿ ಇಲ್ಲಿ. ಒಬ್ಬ ಆದರೂ ಬಂದಾನೆ, ಎಲ್ಲಾರು ಮಾಡ್ತಾನೆ ಅವ್ನು. ಓಕೆ, ಇವನು ಕ್ಲಾಸ್ ಮುಗಿಸ್ಕೊಂಡು ಬಂದವನೆ. ಇಬ್ಬರು ಕೂಡ ನನಗೆ ಫುಲ್ ಬ್ಯಾಕ್ ಸಪೋರ್ಟ್ ಅವರು ಇಬ್ಬರು ಮಾಡ್ತಿದ್ದಾರೆ. ಸೊ ಗಾಯ್ಸ್, ಈಗೆಲ್ಲ ಫುಲ್ ಕೆಲಸ ಎಲ್ಲ ಮುಗ್ದಿದೆ. ಫೈನಲಿ ನೋಡಿ, ಕ್ಲಾಸಸ್ ಎಲ್ಲ ಈಗಿದೆ. ಈಗ ಕ್ಲಾಸಸ್ಸು ಇನ್ನೂ ವರ್ಕ್ ಇದೆ, ಪೇಂಟಿಂಗ್ ಎಲ್ಲ. ಬಟ್ ಅದನ್ನು ನೆಕ್ಸ್ಟ್ ಲೆವೆಲ್ ತೋರಿಸ್ತೀನಿ. ಓಕೆ ಗಾಯ್ಸ್, ಇಲ್ಲ ಎಲ್ಲಿ ಏನು ಮಾಡ್ತೀನಿ. ಲವ್ ಯು ಟಿಲ್ ದೆನ್ ಟೇಕ್ ಕೇರ್, ಬಾಯ್.